ನೀವು ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಜೊತೆಗೆ ಆಸ್ ಅ ಆಡಿಯನ್ಸ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಖುಷಿ ಕೊಡ್ತು ಸಿನಿಮಾ? ಎಲ್ರಿಗೂ ನಮಸ್ಕಾರ. ಪಪ್ಪಿ ಸಿನಿಮಾ ಒಂದು ಒಳ್ಳೆ ಜರ್ನಿ ನಮ್ಗೆ ಆಕ್ಚುಲಿ. ಬಿಕಾಸ್ ನಾವು ಈ ಸಿನಿಮಾನ ಫಸ್ಟ್ ನಂಗೆ ಟ್ರೈಲರ್ ಸತ್ಯ ಹೆಗ್ಡೆ ಸರ್ ಕಲಿಸಿದ್ದು. ಈ ತರ ನೋಡಿ ಒಂದು ಟ್ರೈಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ವಿ. ಅದು ಫಸ್ಟ್ ಇಷ್ಟ ಆಗಿದೆ ರೈಟಿಂಗ್, ಆಮೇಲೆ ಆ ಹ್ಯೂಮರ್ ತುಂಬಾ ಇಷ್ಟ ಆಗಿ ಇಮಿಡಿಯೇಟ್ ಆಗಿ ನಾನು ನಂಬರ್ ತಗೊಂಡು ಆಯುಷ್ ಮಲ್ಲಿ ಡೈರೆಕ್ಟರ್ ಫೋನ್ ಮಾಡಿದೆ. ಈ ತರ ಬಹಳ ಖುಷಿ ಆಗ್ತಿದೆ ನನಗೆ ಇದು ನೋಡಕ್ಕೆ, ಬರ್ತೀರಾ ಮಾತಾಡೋಣ ನೋಡ್ಬೇಕು ಸಿನಿಮಾನ ಅಂತ ಹೇಳಿದಾಗ ಅವರು ಟಕ್ಕನ್ಸ ಊರಲ್ಲಿದ್ರು. ಅದು ಮುಗಿಸಿ ಬಂದ್ ಕೂಡಲೇ ಸಿನಿಮಾ ನೋಡಕ್ ಹೇಳಿ ಅಂತ ಹೇಳಿದ್ರು. ನಾವು ನೋಡಿದ್ವಿ ಸಿನಿಮಾನ, ಬಹಳ ಖುಷಿ ಆಯ್ತು. ಯಾಕಂದ್ರೆ ಒಂದು ನಾವೇನ್ ಹೇಳ್ತೀವಿ ಅವಾಗ ಶಿವಣ್ಣ ಸರ್ ಹೇಳ್ದಂಗೂ ಅಷ್ಟೇ, ಯಾವ್ದು ಮಾಸ್ ಕಂಟೆಂಟ್ ಅದು ಇದು ಏನು ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ ತುಂಬಾ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರ್ದಿರೋ ಸಿನಿಮಾ ಇದು. ಆಮೇಲೆ ಆ ಇನ್ನೊಂದೇನಂದ್ರೆ ಬಹಳ ಖುಷಿ ಆಗಿದೆ ಏನಂದ್ರೆ ಆ ಜಾನರ್ ಟಚ್ ಮಾಡಿರ್ಲಿಲ್ಲ. ಅಂದ್ರೆ ಈ ಮನೆ ಕೊಟ್ಟವರಾಗ್ಲಿ ಅಥವಾ ಅದು ಯಾರು ಟಚ್ ಮಾಡಿರ್ಲಿಲ್ಲ. ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದ್ರೆ, ಬಿಕಾಸ್ ನಾವೆಲ್ಲರೂ ಮಾತಾಡ್ತಾ ಒಂದು ಸಿನಿಮಾ ಪೂರ್ತಿ ಅದ್ ಹಿಡ್ಕೊಂಡು ಆಮೇಲೆ ಎಲ್ಲೂ ಬೋರ್ ಆಗ್ದಂಗೆ ಪ್ರತಿ ಒಂದು ಹಂತದಲ್ಲೂ ನಗ್ಸ್ತಾ ಲಾಸ್ಟ್ ಎಮೋಷನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ. ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ, ಬಹಳ ತುಂಬಾ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿ ಹೇಳ್ತೇನೆ ನಾನು ನೋಡ್ಬೇಕು, ತುಂಬಾ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು, ಬಿಕಾಸ್ ನಮ್ಮ ಸೀನಿಯರ್ ಅವರು, ಯಾವಾಗಲೂ ಹೇಳ್ತಿರ್ತೀನಿ ಅಣ್ಣ ಬಂದ ಹೇಳಿದೆ ಬಹಳ ಖುಷಿ ಆಗುತ್ತೆ ಅಣ್ಣ ಈ ತರ. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ 50 ಡೇಸ್ ಸಿನಿಮಾ ಮಾಡೋದಂದ್ರೆ ಬಹಳ ದೊಡ್ಡ ವಿಷಯ. ಬಿಕಾಸ್ ನಾವು ಒಂದು 10 years ಬ್ಯಾಕ್ ನಾವು ಇಂಡಸ್ಟ್ರಿ ಇದ್ದಾಗ 50 ಡೇಸ್ 100 ಡೇಸ್ ಎಲ್ಲ ಕಾಮನ್ ಆಗಿತ್ತು. ಬಟ್ ಈಗ 50 ಡೇಸ್ ಓಡ್ಬೇಕು ಅಂದ್ರೆ ನನ್ ಬಹುಶಃ ಆಮೇಲೆ ನಮಗೊಂದು ಅದೃಷ್ಟ ಏನಂದ್ರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ 50 ಡೇಸ್ ಆಗಿದೆ. ಸೊ ಬಹಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ ಇನ್ನೂ ಹೆಚ್ಚು ಒಳ್ಳೇದಾಗ್ಲಿ, ನೆಕ್ಸ್ಟ್ ಪ್ರಯತ್ನ ಮಾಡ್ತೀರಂತ ಅದಕ್ಕೂ ಒಳ್ಳೇದಾಗ್ಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ, ಆಮೇಲೆ ದುರ್ಗಪ್ಪನವರು, ರೇಣುಕಾ ಮೇಡಮ್ ಅವರು, ಎಲ್ಲ ಪ್ರತಿಯೊಬ್ರು, ಆಮೇಲೆ ಮಾಮ ಓಟಿ ಅವ್ರ ಹೆಸರು ಗೊತ್ತಿಲ್ರಿ ಸಾರಿ, ಏನ ಕನಕಪ್ಪ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ರು. ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಇನ್ನ ಹೆಚ್ಚು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಜನಗಳು ಅಷ್ಟೇ, ಯಾರು ನೋಡಿಲ್ಲ ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅನ್ಕೊಂತೀನಿ, ಯಾರು ನೋಡಿಲ್ಲ ಅವ್ರಿಗೆ ಆಗ್ಲೇ ಮೇಡಮ್ ಹೇಳ್ದಂಗೆ ಅಮೆಝಾನ್ ಅಲ್ಲಿ ಬರ್ತಾ ಇದೆ. ಪ್ರಾಬ್ಲಿ ಇನ್ನೊಂದು 1 ವಾರ ಅಥವಾ 2 ವಾರದಲ್ಲಿ ಅಮೆಝಾನ್ ಬರುತ್ತೆ. ಅಲ್ಲೂ ನೋಡಿ ಇನ್ನ ನಿಮ್ಮ ಮೆಚ್ಚುಗೆ ತಿಳಿಸಿ, ಇನ್ನೂ ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು. ಸಂಜನಾ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸರ್ ಹೇಳ್ದಾಗೆ ಇವತ್ತಿನ ದಿನಗಳಲ್ಲಿ 50 ದಿನ ಒಂದ್ ಸಿನಿಮಾ ಓಡೋದು ಜೋಕೆ ಅಲ್ಲ. ಅಂಡ್ ಅದ್ರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗತ್ತೆ. ಬಟ್ ಅಂಥದ್ರಲ್ಲಿ ಹೊಸಬ್ರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ 50 ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮಿಂದ ಇನ್ನ ಹಲವಾರು ಸಿನಿಮಾಗಳು ಬರ್ಲಿ. ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ. ಅಂಡ್ 2 kids ಕಂಗ್ರ್ಯಾಚುಲೇಷನ್ಸ್ ನಿಮ್ಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಆಯುಷ್ ಸರ್. ಮೊದಲಿಗೆ ಬಹುಶಃ ಸನ್ಮಾನ ಸಿಕ್ಕಿದ್ರೆ ಅಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಅವಮಾನದ ನಂತರ ಸಿಗೋ ಸನ್ಮಾನ ಗೆಲುವಿನ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಏನ್ ಅನ್ಸುತ್ತೆ ನಮ್ಗೆ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಖುಷಿ ವಿಷಯ, ಫಸ್ಟ್ ದುಃಖದ ವಿಷಯ. ಅದೇ ನಾನು ಫಸ್ಟ್ ನನ್ನ ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್, ನಾಟ್ ಥಿಯೇಟ್ರಿಕಲ್ಲಿ. ನಾನು ಥಿಯೇಟ್ರಿಕಲ್ಲಿ ಅಂತ ಮಾಡಿಲ್ಲ, ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ ಫಿಲಂ ಸೆಲೆಕ್ಟ್ ಆಗಲ್ಲ. ಅದು ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ. ಸೊ ರೀಸನ್ ಕೊಡ್ತಾರೆ ಅದಕ್ಕೆ, ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ, ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮುಟ್ಟುವ ಅಂತ ಇಲ್ಲ, ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ಅದು ತುಂಬಾ ನೋವಾಗುತ್ತೆ. ನಾನು ಅವತ್ತು ಈವ್ನಿಂಗ್ಗೆ ಸೊ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಅದೇ ಏನಂತಂದ್ರೆ ನಾವು ಯಾರೋ ಒಂದ್ 4 ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ, ಆಡಿಯನ್ಸ್ಗೆ ಮಾಡೋದು. ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂತ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ. ಯಾಕಂದ್ರೆ ಪ್ರತಿ ಒಂದು ಯಾವ್ದೇ ಬೇರೆ ಸಿನಿಮಾ ಫಂಕ್ಷನ್ ಹೋದ್ರೂ ಅವರು ಮಕ್ಕಳನ್ನ ಕರಿಬಿಟ್ಟು ಒಂದು ರೀಲ್ಸ್ ಇದ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಗಿರ್ತೀನಿ. ಇದೇ ತರ ಕನ್ನಡ ಯಾವುದೇ ಸಿನಿಮಾ ಬರ್ಲಿ ಅದಕ್ಕೆ ನಿಮ್ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತೀನಿ. ಆಮೇಲೆ ಮೇಡಮ್ ತುಂಬಾ ಥ್ಯಾಂಕ್ಸ್. ಸೊ ಆಮೇಲೆ ಈ ಸಿನಿಮಾ ಆದ್ಮೇಲೆ ರೆಡಿ ಆದ್ಮೇಲೆ ಸೊ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ, ಅದು ಯೋಗಿ ಸರ್ ಕಡೆಯಿಂದ. ಸೊ ನಾನ್ ನೋಡ್ಬೇಕು ಸಿನಿಮಾ ಅಂತ ನೋಡ್ತಾರೆ. ಸಿನಿಮಾ ನೋಡಿ ಆದ್ಮೇಲೆ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾರೆ. ಥ್ಯಾಂಕ್ ಯು ಸರ್, ಯೋಗಿ ಸರ್. ಸೊ ಯಾವಾಗ್ಲೂ ನಾವು ನಿಮಗೆ ಋಣಿಯಾಗಿರ್ತೀವಿ. ಈ ತರ ಕನ್ನಡ ಸಿನಿಮಾ ನಿಮ್ ಸಂಸ್ಥೆಯಿಂದ ತುಂಬಾ ಬರ್ಲಿ. ಸೊ ಅದು ಪಪ್ಪಿ ಸಿನಿಮಾ ನಿಮ್ ಸಂಸ್ಥೆಯಿಂದ 50 ಡೇಸ್ ಆಗ್ತಾ ಇರೋದ್ರಿಂದ ತುಂಬಾ ಹೆಮ್ಮೆಯ ವಿಷಯ. ತುಂಬಾ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ, ನಿಮ್ಗೆ ಯಾವತ್ತೂ ನಾನು ಋಣಿಯಾಗಿರ್ತಿದ್ದೀನಿ. ಆಮೇಲೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಶಿವಣ್ಣ ಅವ್ರು ನೋಡ್ತಾರೆ, ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬಾ ಹೃದಯ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಧ್ರುವ ಸರ್ ನಮ್ಗೆ
ಕಾಣದ ಹಿಂದೆ ಅದೇ ಸಿನಿಮಾ ಒಂದು ಪ್ರೆಸ್ ಮೀಟಿಗೆ ಬಂದು ಅವರು ನಮ್ಗೆ ಒಂದು ಪ್ರೋತ್ಸಾಹ ಮಾಡಿರಂತ ನಿಮ್ಮೆಲ್ಲರಿಗೂ ಗೊತ್ತು. ಅದ್ರ ಹಿಂದೆ ನನಗೆ ಎಲ್ಲದರ ಫೈನಾನ್ಸಿಯಲಿ ಎಲ್ಲಾ ತರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ. ಧ್ರುವ ಸರ್, ಯಾವಾಗ್ಲೂ ನಾನು ನಿಮ್ಗೆ ಋಣಿಯಾಗಿರ್ತಿದ್ದೀನಿ. ತುಂಬಾ ಥ್ಯಾಂಕ್ಸ್. ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳಿಗೆ ಒಂದು ಸೈಕಲ್ ಬೇಕಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವರು ಇಮಿಡಿಯೇಟ್ ಬಂದು ಮರುದಿನ ಬಂದು ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡ್ಸ್ತಾರೆ. ರಮ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್. ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ. ತುಂಬಾ ಅಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಿದಾರೆ ಕಲಾವಿದರಿಗೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರು ಅವ್ರು ಎಲ್ಲ ನಾನು ಋಣಿಯಾಗಿರ್ತಿದ್ದೀನಿ. ಎಸ್ಪೆಷಲಿ ನಿಮಗೆ ನಾನು ಋಣಿಯಾಗಿರ್ತಿದ್ದೀನಿ. ಇಂಥ ಸಿನಿಮಾ ಬರ್ತಾ ಇರ್ಲಿ, ನೀವು ಖಂಡಿತ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂತ, ನಿಜವಾಗ್ಲೂ ಈ ಪಪ್ಪಿ ಮೂವಿ 50 ದಿನ ಆಗತ್ತೆ ಅಂತಂದು ನಾವು ಕನಸಲ್ಲೂ ಅನ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು, ಅದರಲ್ಲಿ ಮಾಧ್ಯಮದವರು ನಮಗೆ ಬಹಳ ಸಪೋರ್ಟಿವ್ ಆಗಿ ನಿಂತು, ಈ ಯಾವ ಲೆವೆಲ್ಗೆ ಅಂತಂದ್ರೆ ಏನ್ ನೋಡಿದ್ರು ಟ್ರೋಲ್ ಅಲ್ಲಿ ಅದೇ ಕಾಣ್ತಾ ಇತ್ತು. ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ ನಿಮ್ಗೆಲ್ಲ. ಅದೇ ರೀತಿ KRG ಅವರು ನಮಗೆ ನಿಜವಾಗ್ಲೂ, ಯೋಗಿ ಸರ್, ಕಾರ್ತಿಕ್ ಸರ್ ಅವರು ಬಹಳ ಸಪೋರ್ಟಿವ್ ಆಗಿ ನಿಂತು ಈ 50 ದಿನ ನಡೆಯಕ್ಕೆ ಕಾರಣ ಅವರು ಪಾತ್ರಧಾರಿಗಳು. ಅವ್ರಿಗೆಲ್ಲ ನೆನೆಸ್ಕೊಂಡು ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಪಪ್ಪಿ ಸಿನಿಮಾ 50 ದಿನಗಳನ್ನ ಪೂರೈಸಿದೆ ಅಂದ್ರೆ ಅದಕ್ಕೆ ಕಾರಣವಾಗಿರುವಂತಹ ಮಾಧ್ಯಮ ಮಿತ್ರರು ಹಾಗೆ ಎಲ್ಲ ಕನ್ನಡದ ಜನತೆಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.